ಮುಜರಾಯಿ ಇಲಾಖೆಯ ಸಚಿವರುಗಳು ಈ ಸುದ್ದಿಯನ್ನು ನೋಡಲೇಬೇಕು. ಬಳ್ಳಾರಿ ಜಿಲ್ಲೆಯ ಜನರೇ, ನೀವಂತೂ ಮಿಸ್ ಮಾಡದೆ ಈ ಸುದ್ದಿ ನೋಡಿ. ನಿಮ್ಮದೇ ಇಲಾಖೆಯ ದೇಗುಲದಲ್ಲಿ ಸಚಿವರೇ ಏನಾಗ್ತಾ ಇದೆ ಗೊತ್ತಾ? ದೇಗುಲಗಳಲ್ಲಿ ಬರುವಂತಹ ಆದಾಯ ಯಾರ ಪಾಲಾಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದೆ? ಇದು ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ದೃಶ್ಯಗಳನ್ನ ನೋಡಿದ್ರೆ ನೀವು ಶಾಕ್ ಆಗೋದ್ ಗ್ಯಾರಂಟಿ. ಮುಜರಾಯಿ ಇಲಾಖೆಯ ಅಂಡರ್ನಲ್ಲಿ ಬರುವಂತಹ ದೇವಸ್ಥಾನಗಳಲ್ಲಿ ಏನಾಗ್ತಾ ಇದೆ? ಬೇಲಿಯೇ ಎದ್ದು ಹೊಲ ಮೇಯ್ದಂತಹ ಗಾದೆ ಮಾತು ಕೇಳಿದ್ದೀರಾ? ಅದು ಇಲ್ಲಿಗೆ ತುಂಬಾ ಅಚ್ಚುಕಟ್ಟಾಗಿ ಸೂಟ್ ಆಗುತ್ತೆ. ಈ ದೃಶ್ಯಗಳನ್ನ ನೋಡಿದ್ರೆ ನಮ್ಮೂರಿನಲ್ಲಿ ಹಿಂಗಾಗ್ತಾ ಇದೆಯಾ ದೇವಸ್ಥಾನದಲ್ಲಿ ಅಂತ ನೀವು ಅಚ್ಚರಿ ಪಡೋದು ಗ್ಯಾರಂಟಿ. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಮುಜರಾಯಿ ಇಲಾಖೆಯ ಸಚಿವರು ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡ್ಬೇಕು. ಪ್ರಮುಖವಾಗಿ ಬಳ್ಳಾರಿ ಜಿಲ್ಲೆಯ ಜನ ನಿಮ್ಮೂರಿನ ದೇವಸ್ಥಾನದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗ್ಯಾರಂಟಿ ನ್ಯೂಸ್ ನಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ನಾವು ಪ್ರೂಫ್ ಸಮೇತ ತೋರಿಸ್ತಾ ಹೋಗ್ತೀವಿ. ಸಚಿವರು ಏನ್ ಮಾಡ್ತಾ ಇದ್ದೀರಿ? ಮುಜರಾಯಿ ಇಲಾಖೆಯ ಸಚಿವರು ನಿಮ್ಮ ಗಮನಕ್ಕೆ ಬಂದೇ ಇಲ್ವಾ? ಮುಜರಾಯಿ ಇಲಾಖೆ ಅಂಡರ್ ನಲ್ಲಿ ದೇಗುಲಗಳು ಬರುತ್ತೆ ಅಂದ್ರೆ ಅದರ ಮೇಂಟೆನೆನ್ಸ್, ಅಲ್ಲಿಗೆ ಬರುವಂತಹ ಆಗು ಹೋಗುಗಳು, ಅಲ್ಲಿಗೆ ಬರುವ ಏನು ಭಕ್ತರು ಕೊಡುವಂತಹ ಕಾಣಿಕೆ, ಇವೆಲ್ಲವೂ ಕೂಡ ಮುಜರಾಯಿ ಇಲಾಖೆಯ ಪಾಲಿಗೆ ಸೇರುತ್ತೆ. ಬಟ್ ಇಲ್ಲ ಆಗ್ತಾ ಇರೋದೆಲ್ಲವೂ ಕೂಡ ಉಲ್ಟಾ. ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಬೇಕಾಬಿಟ್ಟಿ ಬಳ್ಳಾರಿಯ ಕನಕ ದುರ್ಗಮ್ಮ ಅನ್ನುವ ದೇವಸ್ಥಾನ ಭಾರಿ ಅಕ್ರಮ ಆಗ್ತಾ ಇದೆ. ಇಲ್ಲಿ ದೇವಾಲಯಕ್ಕೆ ಬರುವಂತಹ ಕೋಟಿ ಆದಾಯಕ್ಕೆ ಕನ್ನ ಹಾಕ್ತಾ ಇದ್ದಾರಾ ಈಗನ್ನುವ ಪ್ರಶ್ನೆ ಬರೋ ಕಾರಣ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಪ್ರೂಫ್ನ. ಕೋಟಿ ವೆಚ್ಚದ ಆಭರಣಗಳು ಅರ್ಚಕರ ಮನೆ ಸೇರಿದವ. ಭಕ್ತರುಗಳು ಅಂದ್ರೆ ನಾವು ನೀವುಗಳು ಏನಾದ್ರೂ ಹರಕೆ ಕಟ್ಕೊಂಡು ಈ ಕೆಲಸ ಆದ್ರೆ ನಾನು ನಿನಗೆ ಬಂದಿದ್ದನ್ನು ಒಪ್ಪಿಸ್ತೀನಿ, ಚಿನ್ನನೋ ಅಥವಾ ಬೆಳ್ಳಿನೋ ಹಣನೋ ಅಂತ ಏನಾದ್ರೂ ಹರಕೆ ಕಟ್ಕೊಂಡಿರ್ತೀವಲ್ಲ, ಅದು ಯಾರ ಪಾಲಾಗ್ತಾ ಇದೆ? ನೇರವಾಗಿ ದೇವರನ್ನ ಪೂಜೆ ಮಾಡೋ ಅರ್ಚಕರ ಮನೆ ಸೇರ್ತಾ ಇದೆ. ಬಟ್ ಈ ದೇವಸ್ಥಾನ ಮುಜರಾಯಿ ಇಲಾಖೆ ಅಂಡರ್ನಲ್ಲಿ ಬರುತ್ತೆ. ಕೋಟಿ ವೆಚ್ಚದ ಆಭರಣಗಳು ಅರ್ಚಕರ ಪಾಲಾಗ್ತಾ ಇದೆ. ಭಕ್ತರಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡ್ತಾ ಇದ್ದಾರಂತೆ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಭಕ್ತರು ಸಮರ್ಪಿಸುವ ಆಭರಣವನ್ನೂ ಕೂಡ ಅರ್ಚಕರು ಸೀದಾ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಚೀಲಗಳಲ್ಲಿ ಭಕ್ತರು ಕೊಡೋ ಪದಾರ್ಥಗಳನ್ನ ಕೂಡ ಸಿಬ್ಬಂದಿಗಳು ಮನೆಗೆ ಶಿಫ್ಟ್ ಮಾಡ್ತಾ ಇದ್ದಾರೆ, ಅರ್ಚಕರ ಮನೆಗೆ. ದೇವಾಲಯದ ವಸ್ತುಗಳು ಕೊಂಡೊಯ್ಯುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಈ ಆರೋಪದ ಹಿನ್ನೆಲೆ ದೇವಾಲಯದ 3 ಅರ್ಚಕರಿಗೆ ಈಗ ನೋಟಿಸ್ ಕೊಟ್ಟಿದ್ದಾರೆ. ದೇವಾಲಯದ ಆಭರಣಗಳು, ಸೀರೆ ಏನೇನು ತಗೊಂಡೋಗಿದ್ರೆ ಎಲ್ಲ ವಾಪಸ್ ತಗೊಬಂದು ಅಚ್ಚುಕಟ್ಟಾಗಿ ವಾಪಸ್ ಕೊಡಬೇಕು. ನೋಟಿಸಿಗೆ ಉತ್ತರ ಕೊಡಬೇಕು, ಇಲ್ಲಾಂದ್ರೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತ ಅರ್ಚಕರಿಗೆ ಈಗ ಒಂದು ನೋಟಿಸ್ ಕೂಡ ಹೋಗಿದೆ. ಮುಜರಾಯಿ ಇಲಾಖೆ ಅಂದ್ರೆ ಸಿಸಿ ಕ್ಯಾಮ್ರಾಗಳಿರುತ್ತೆ, ಸೆಕ್ಯೂರಿಟಿ ಇರುತ್ತೆ. ಸಿಸಿ ಕ್ಯಾಮ್ರಾ ವರ್ಕ್ ಆಗಿದ್ದಕ್ಕೆ ಇಲ್ಲೇನೋ ಪ್ರೂಫ್ ಸಿಕ್ತು, ಇಲ್ಲಾಂದಿದ್ರೆ ಕತೆ ಹೆಂಗೆ ಹೇಳಿ? ಅದು ಹೆಂಗೆ ಮುಜರಾಯಿ ಇಲಾಖೆ ಅಂಡರ್ನಲ್ಲಿ ಬಂದಾಗ ನೀವು ಬೇಕಾಬಿಟ್ಟಿ ನೋಡಿ ಅಲ್ಲಿ
ನಮಗೆ ಅಲ್ಲ ನಾವು ಇದ್ರಲ್ಲ ಅಮ್ಮ ಹೊರಗ ಗುಡಿ ಬರೋದು ಏನ್ ಇಷ್ಟ ಸರ್ಕಾರ ಬಂದೈತೆ ಇದೆ ಎಲ್ಲ ಬರೇ ಅದರಲ್ಲಿ ಗುಡಿ ಮೇಲೆ ನಮ್ ಹಿಂದೂ ಬರೇ ಇದೇ ಮಾಡೋದಕ್ಕೆ ರೊಕ್ಕ ಬೇಕು ದಕ್ಷಿಣ ಬೇಕು ಅಷ್ಟೇ ಇಲ್ಲಿ ಬರೋಕ ಅಲ್ಲಿ ಬರೋಕ ಅಂಗಾರ ಮಾಡ್ಕೊಂಡ್ ಬರೋಕ ಏನ್ ಇವತ್ತಿರಬೇಕಲ್ಲ ಏನು ಶುಕ್ರವಾರ ಹಬ್ಬ ಹುಣ್ಣಿಮೆ ಇರ್ತಾವ ಅದು ಮಾಡ್ರಿ ನೀವು ಶುಕ್ರವಾರ ಮಂಗಳವಾರ ಇವತ್ತು ವಿಜಯದಶಮಿ ಅಂತ ಮಾಡ್ರಿ ಎಲ್ಲರೂ ನೀವು ಮಾಡಿದ್ರೆ ಯಾರು ಜನ ಕೇಳಿ ಫಸ್ಟ್ ಏನಿಲ್ಲ ನಿಮಗೆ ಅಧಿಕಾರಿಗಳು ನಮ್ಗೆ ಇವರೆಲ್ಲ ನಮ್ಮ ನಕ್ಕ ನೀವು ನಿಮ್ಮ ಯಾರು ಅಧಿಕಾರ ಒಬ್ಬ ಇಲ್ಲ ಇನ್ನೊಬ್ಬರಿಗೆ ನಾನು 7 ದಿನ ಬಂದು ವೇತನ ನಿಂತಾನೆ ನಾಗಣ್ಣ ನಾನೇ ನಮ್ಮ ಮನೆ ಫೋಟೋ ಮಾಡಿ ನಾನು ಬೇಜಿನ ರಘುನ ಇನ್ನ ಬಂದಿಲ್ಲ 2 ಗಂಟೆಗೆ ಇನ್ನೊಬ್ಬರಿಗೆಲ್ಲ ತಾನು ತೆಗೆ ತಪ್ಪಲ್ಲ ತಾನು ನನಗೆ ಗೊತ್ತೈತೆ ನಾನು ಹಿಂಗ್ ನಡುಕ್ ನಿಂತು ನಿಂತಾಯ್ತ ನಿಮ್ಮ ನಮ್ದೆಲ್ಲ ಸಾಮಾನು ಯಾರಲ್ಲಿ 20 ಪಕ್ಕ ಸೈಡ್ ನಿಂತ್ಕೋಬೇಕಂತ ಹೇಳಿದ ನಾನು ಅಕ್ಕ ಮಾತಾಡ್ ಆಡ್ತೀನಿ ಮತ್ತೆ ನೀವು ಚಾಚ ಮಾಡ ನೀನೇ ಹೇಳ್ತೇನೆ ನನ್ನ ಮಗ ಕೇಳು ಫೋನ್ ಮಾಡೋದು ಏನ್ ಫೋನ್ ಕೇಳು ಫೋನ್ ಕೇಳಕ ಅವ್ರನ್ನ ನಾನು ನಿಮ್ಮನ್ನು ಫೇಸ್ಬುಕ್ ಮಾಡಕ್ ಹೋಗಿಲ್ಲ ನಿಮ್ಮ ಮಾವ ಮಂಗ ಕಟ್ಟ ಕಲಿತು ನಮಗೆ ಮನೆ ಕೊಡೋದು ಕಲಿ ಮತ್ತೆ ಅತ್ತಿಗೆ ಅಧಿಕಾರಿಗಳು ನಮ್ಗೆ ಏನ್ ಮಾಡಿ ಅಲ್ಲ ಏನ್ ಮಾಡೋದು ಎಲ್ಲ ಓದ್ತೀನಿ ನೀನ್ ಯಾವ ಬ್ಯಾಗ್ ಇಟ್ಕೊಂತೇನೆ ನಮ್ಗೆ ಹೌದಂದ್ರೆ ಅಲ್ಲಿ ಅಲ್ಲೊಂದು ಬಾಳ ಬಾಯಿದೆ ಮಾಡ್ತೀನಿ ನಾನು ನಿಮ್ಮ ಬಂದಿದೆ ಇನ್ನೊಂದು ಒಳಗೆ ಕಾಣೋದು ನಾವು ಬೇಕಾಗ್ತೀವಿ ಮುಂದೆ ಗೊತ್ತಿಲ್ಲ ನಿಮಗೆ ಯಾವ ಎರಡೊಂದು ಚೊಕ್ಕು ತೊಗೊಂಡಿರ್ತಿಲ್ವ ನಕ್ಕಂತ ಬೇಗ ಬೇಗ ಎಲ್ಲ ಹೋಯ್ತಿಲ್ಲ ನೀವೆಲ್ಲ ಹೇಳಿಲ್ಲ ಎಲ್ಲ ಹೋಯ್ತಿಲ್ಲ ಅಲ್ಲ ಯಾವ ಹೇಳೋಣ ಯಾರು ಮುಂದೆ